ದಕ್ಷಿಣ ರಾಜ್ಯಗಳಲ್ಲಿ ಸುಮಾರು 4 ದಶಕಗಳ ಕಾಲ ಕಾರ್ಯನಿರ್ವಹಿಸುತ್ತಿದ್ದ ಭಾರತದ ಅತ್ಯಂತ ಕುಖ್ಯಾತ ಮತ್ತು ಗ್ರಹಚಾರಕ್ಕೆ ನಿಲುಕದ ದರೋಡೆಕೋರರಲ್ಲಿ ಒಬ್ಬನಾದ ವೀರಪ್ಪನ್ನ ನೈಜ ಇತಿಹಾಸ ಇಲ್ಲಿದೆ. ಜನವರಿ 18, 1952 ರಂದು ಮೈಸೂರು ರಾಜ್ಯದ, ಈಗ ಕರ್ನಾಟಕ, ಗೋಪಿನಾಥಂನಲ್ಲಿ ಜನಿಸಿದ ಕೂಸ್ ಮುನಿಸಾಮಿ ವೀರಪ್ಪನ್. ದನ ಮೇಯಿಸುವ ಬಡ ಕುಟುಂಬದಲ್ಲಿ ಬೆಳೆದ ಅವರು ಈ ಪ್ರದೇಶದ ದಟ್ಟ ಕಾಡುಗಳೊಂದಿಗೆ ನಿಕಟವಾಗಿ ಪರಿಚಿತರಾಗಿದ್ದರು. ಬೇಟೆಗಾರ ಮತ್ತು ಕಳ್ಳಸಾಗಣೆದಾರರಾಗಿದ್ದ ತಮ್ಮ ಚಿಕ್ಕಪ್ಪನಿಗೆ ಸಹಾಯ ಮಾಡುವ ಮೂಲಕ ಅವರು ತಮ್ಮ ಅಪರಾಧ ಹಾದಿಯನ್ನು ಪ್ರಾರಂಭಿಸಿದರು. ವೀರಪ್ಪನ್ 14ನೇ ವಯಸ್ಸಿನಲ್ಲಿ ತನ್ನ ಮೊದಲ ಆನೆಯನ್ನು ಬೇಟೆಯಾಡಿದರು ಮತ್ತು 17ನೇ ವಯಸ್ಸಿನಲ್ಲಿ ತಮ್ಮ ಮೊದಲ ಕೊಲೆಯನ್ನು ಮಾಡಿದರು. ತಮ್ಮದೇ ಆದ ಸಶಸ್ತ್ರ ಗ್ಯಾಂಗ್ ಅನ್ನು ರಚಿಸಿಕೊಳ್ಳಲು ತಮ್ಮ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ವಿಸ್ತರಿಸಿದರು ಎಂದು ವರದಿಯಾಗಿದೆ. 36 ವರ್ಷಗಳ ಅವಧಿಯಲ್ಲಿ ವೀರಪ್ಪನ್ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದ ಕುರುಚಲು ಭೂಮಿ ಮತ್ತು ಕಾಡುಗಳಲ್ಲಿ ವಿಶಾಲವಾದ ಕ್ರಿಮಿನಲ್ ಸಾಮ್ರಾಜ್ಯವನ್ನು ನಿರ್ಮಿಸಿದರು. ದಂತಕ್ಕಾಗಿ ಸುಮಾರು 2000 ಆನೆಗಳನ್ನು ಬೇಟೆಯಾಡಲು ಮತ್ತು ಲಕ್ಷಾಂತರ ಡಾಲರ್ ಮೌಲ್ಯದ ಸುಮಾರು 65 ಟನ್ ಶ್ರೀಗಂಧದ ಕಳ್ಳಸಾಗಣೆ ಮಾಡುವ ಜವಾಬ್ದಾರಿಯನ್ನು ಅವರು ಹೊಂದಿದ್ದರು. ಬೆದರಿಕೆ ಅಥವಾ ಮಾಹಿತಿದಾರರು ಎಂದು ಭಾವಿಸಿದವರನ್ನು ಅವನು ನಿರ್ದಯವಾಗಿ ನಿರ್ಮೂಲನೆ ಮಾಡಿದನು. ಸುಮಾರು 184 ಜನರ ಕೊಲೆಗಳಿಗೆ ಅವನು ಬೇಕಾಗಿದ್ದನು. ಅವರಲ್ಲಿ ಅರ್ಧದಷ್ಟು ಜನರು ಪೊಲೀಸ್ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳಾಗಿದ್ದರು. ಕಾನೂನು ಜಾರಿ ಸಂಸ್ಥೆಗಳ ವಿರುದ್ಧ ಅವನ ವಿಧಾನಗಳು ಕುಖ್ಯಾತವಾಗಿ ಹಿಂಸಾತ್ಮಕವಾಗಿದ್ದವು. 1991 ರಲ್ಲಿ ಭಾರತೀಯ ಅರಣ್ಯ ಸೇವೆ (IFS) ಅಧಿಕಾರಿ ಪಿ. ಶ್ರೀನಿವಾಸ್ ಅವರ ಶಿರಚ್ಛೇದ ಮತ್ತು 1992 ರಲ್ಲಿ ಭಾರತೀಯ ಪೊಲೀಸ್ ಸೇವೆ (IPS) ಅಧಿಕಾರಿ ಹರಿಕೃಷ್ಣ ಅವರ ಮೇಲೆ ಹೊಂಚುದಾಳಿ ಸೇರಿದಂತೆ ಪ್ರಮುಖ ಹತ್ಯೆಗಳು ಸೇರಿವೆ. ಜುಲೈ 2000 ರಲ್ಲಿ ವೀರಪ್ಪನ್ ಕನ್ನಡ ಸಿನಿಮಾ ಸೂಪರ್ ಸ್ಟಾರ್ ಡಾ. ರಾಜ್ಕುಮಾರ್ ಅವರನ್ನು ಅಪಹರಿಸಿದಾಗ ಅವನ ಅಪರಾಧ ವೃತ್ತಿಜೀವನದಲ್ಲಿ ಪ್ರಮುಖ ತಿರುವು ಸಿಕ್ಕಿತು. ಅವನು ಪ್ರೀತಿಯ ನಟನನ್ನು 108 ದಿನಗಳ ಕಾಲ ಕಾಡಿನಲ್ಲಿ ಒತ್ತೆಯಾಳಾಗಿ ಇರಿಸಿಕೊಂಡಿದ್ದನು. ಭಾರಿ ಸುಲಿಗೆ ಹಣವನ್ನು ಪಾವತಿಸಿದ ನಂತರವೇ ಅವನನ್ನು ಬಿಡುಗಡೆ ಮಾಡಿದನು. ಈ ಹೆಚ್ಚು ಪ್ರಚಾರ ಪಡೆದ ಅಪಹರಣವು ವೀರಪ್ಪನ್ನ ಬೆಳೆಯುತ್ತಿರುವ ದುರಾಸೆಯನ್ನು ಬಹಿರಂಗಪಡಿಸಿತು. ಇದು ಗುಪ್ತಚರ ಸಂಸ್ಥೆಗಳಿಗೆ ಅವನ ಮನಸ್ಥಿತಿ, ದೈಹಿಕ ಸ್ಥಿತಿ ಮತ್ತು ದೌರ್ಬಲ್ಯಗಳನ್ನು ಅಧ್ಯಯನ ಮಾಡಲು ನಿರ್ಣಾಯಕ ಸಮಯವನ್ನು ನೀಡಿತು. ಇದು ಅಂತಿಮವಾಗಿ ಅವನ ಪತನಕ್ಕೆ. ವೀರಪ್ಪನ್ 2 ದಶಕಗಳಿಗೂ ಹೆಚ್ಚು ಕಾಲ ಬೃಹತ್, ಬಹುರಾಜ್ಯ ಮಾನವ ಬೇಟೆಯಿಂದ ತಪ್ಪಿಸಿಕೊಂಡನು. ಅವರು ಕಠಿಣ ಅರಣ್ಯ ಪ್ರದೇಶದ ಬಗ್ಗೆ ತಮ್ಮ ಆಳವಾದ ಜ್ಞಾನ ಮತ್ತು ಸ್ಥಳೀಯ ಮಾಹಿತಿದಾರರ ವಿಶಾಲ ಜಾಲವನ್ನು ಬಳಸಿಕೊಂಡು ಬದುಕುಳಿದರು. ಇದನ್ನು ಸಂಪೂರ್ಣ ಭಯೋತ್ಪಾದನೆ ಮತ್ತು ಹಣಕಾಸಿನ ಪಾವತಿಗಳ ಮಿಶ್ರಣದ ಮೂಲಕ ನಿರ್ಮಿಸಲಾಯಿತು. ಅವರ ಆಳ್ವಿಕೆಯ ಅಂತ್ಯವು ವಿಶೇಷ ಕಾರ್ಯಪಡೆ STF ನ ಕೆ. ವಿಜಯ್ ಕುಮಾರ್ ನೇತೃತ್ವದ ರಹಸ್ಯ ಕಾರ್ಯಾಚರಣೆಯಾದ ಆಪರೇಷನ್ ಕೋಕೂನ್ ಮೂಲಕ ಬಂದಿತು. ಅಕ್ಟೋಬರ್ 18, 2004 ರಂದು ಗುಪ್ತಚರ ಕಾರ್ಯಕರ್ತರು ವೀರಪ್ಪನ್ ಮತ್ತು ಅವನ ಉಳಿದ ಜನರನ್ನು ವೇಷ ಧರಿಸಿದ ಆಂಬ್ಯುಲೆನ್ಸ್ ಬಳಸಿ ಕಾಡಿನಿಂದ ಹೊರಗೆ ಕರೆದೊಯ್ದರು. ತಮಿಳುನಾಡಿನ ಪಪ್ಪರಪಟ್ಟಿ ಬಳಿ ತಡೆದಾಗ ಅವರು ಶರಣಾಗಲು ನಿರಾಕರಿಸಿದರು ಮತ್ತು ನಿರ್ಣಾಯಕ ಗುಂಡಿನ ಚಕಮಕಿಯಲ್ಲಿ ಕೊಲ್ಲಲ್ಪಟ್ಟರು.